ಈಗ ಬೇರೆ ಬೆಳೆ ಬಗ್ಗೆ ಹೇಳಬೇಕು ಅಂದ್ರೆ ಈಗ ಹುರುಳಿ ಬಗ್ಗೆ ಹೇಳ್ತಿದ್ರಿ, ಕಡಲೆ ಬೆಳಿತೀನಿ ಅಂತ ಹೇಳ್ತಿದ್ರಿ, ಅದನ್ನೆಲ್ಲ ಯಾವ ರೀತಿ ಮಾಡ್ತಾ ಇದ್ದೀರಾ? ಅದು ಕಡಲೆ ಸಪ್ರೇಟ್ ಆಗಿ ಮಾಡ್ಬೋದು. ಯಾವ ರೀತಿ ಈ ಯಾವುದು ಹಸಿ ಕಡಲೆನ ಸಪ್ರೇಟ್ ಆಗಿ ಬೆಳಿಬೋದು. ಅದು ಸಪ್ರೇಟ್ ಆಗಿ ಬೆಳಿಬೇಕು ಅಂದ್ರೆ ಏನಾಗುತ್ತೆ ಅಂದ್ರೆ ಅದಕ್ಕೊಂದು ಸ್ವಲ್ಪ ನೀರಾವರಿ ಕಮ್ಮಿ ಇರಬೇಕು. ಕಡಲೆಗೆ ನೀರು ಕಡಿಮೆ ಬೇಕು. ಅದರಲ್ಲಿ ಈಗ ನಾವು ಈ ಬೇಸಿಗೆ ಜನವರಿಯಿಂದ ಫೆಬ್ರವರಿ ಒಳಗೆ ಈ ಜೂನ್ ಎಂಡ್ ಒಳಗೆ ಕ್ಲೋಸ್ ಆಗುತ್ತೆ. ಅದು ಗದ್ದೆಗೆ ಹಾಕೋತೀವಿ. ಅದನ್ನು ತೆಕ್ಕೊಂಡು ಇನ್ನು ಯಾವುದಕ್ಕೆ ಭತ್ತ ಬೆಳಿತೀವಲ್ಲ ಭತ್ತಕ್ಕೆ ರೆಡಿ ಮಾಡ್ಕೋತೀವಿ. ಅಂದ್ರೆ ಈ ಕಡಲೆ ತೆಗೆದ್ಮೇಲೆ ಭತ್ತಕ್ಕೆ ರೆಡಿ ಮಾಡ್ಕೊಳ್ತೀರಾ? ಈ ಕಡಲೆನೆಲ್ಲ ಹೆಂಗ್ ಮಾಡ್ತೀರಾ? ಅಂದ್ರೆ ಈಗ ನೀವು ತೊಗರಿಯನ್ನ ಕಡಲೆನ ನಾವು ಎರ್ಚ್ಬಿಡ್ತೀವಿ, ಬಿತ್ತನೆ ಮಾಡಿಬಿಟ್ಟು ಇದು ಹೊಡ್ಬಿಡ್ತೀವಿ, ಉಳುಮೆ ಮಾಡಿಸ್ಬಿಡ್ತೀವಿ. ಅದಾದ್ಮೇಲೆ ಅದು ಸುಮಾರು ಒಂದು 2-2.5 ತಿಂಗಳು 3 ತಿಂಗಳು ಒಳಗೆ ಬಂದ್ಬಿಡ್ತದೆ. ಅದನ್ನೆಲ್ಲ ಕಿತ್ಕೊಂಡ್ಬಿಡೋದು. ಓಕೆ, ಅದನ್ನೆಲ್ಲ ಹೆಂಗೆ ಕಾಪಾಡ್ತೀರಾ? ಈಗ ನೀವು ಆಗ್ಲೇ ಒಂದು ಬೆಳೆ ಹೇಳ್ತಾ ಹುಳುಗಳು ಬರುತ್ತೆ ಅಥವಾ ಅದಕ್ಕೇನೋ ಕೀಟನಾಶಕ ಏನು ಹೊಡೆದಿದ್ರೆ ಅದು ಯಾವ ರೀತಿ ಬರುತ್ತೆ ನೋಡಿಕೊಂಡು ಔಷಧಿ ಸಿಂಪಡಣೆ ಮಾಡಬೇಕು. ಇದರಲ್ಲಿ ಯಾವುದಾದ್ರೂ ಕೀಟಗಳನ್ನೆಲ್ಲ ಬಾಧೆ ಇದೆಯಾ, ಇಲ್ಲ ಕರೆ ಹುಳ ಹಚ್ಚುತ್ತೆ, ಅದು ಏನಾದರೂ ಬರ್ತಾ ಇದೆಯಾ, ಅದನ್ನು ಪರಿಶೀಲನೆ ಮಾಡ್ಕೊಂಡು ಅದನ್ನ ಪ್ರಕಾರವಾಗಿ ಯಾವ ಟೈಮ್ಗೆ ಏನು ಹೊಡಿಬೇಕು ಅನ್ನೋದನ್ನ ಅದನ್ನ ಮಾಡಿ ಸಿಂಪಡಣೆ ಮಾಡ್ಕೋಬೇಕು. ಅದರಲ್ಲಿ ಕರೆ ಹುಳ ಬರುತ್ತೆ, ಅದಕ್ಕೆ ಔಷಧಿ ಹೊಡಿಬೇಕು. ಅದು ಕೃಷಿ ಇಲಾಖೆಯರು ಇರ್ತಾರೆ, ಈ ತರ ಇದೆ ಅಂತ ಒಂದು 2 ಕಡ್ಡಿ ತಗೊಂಡೋಗಿ ಕಿತ್ಕೊಂಡು ಹೋಗಿ ತೋರಿಸೋದು ಅವ್ರಿಗೆ, ನೋಡಪ್ಪ ಈ ತರ ಅಲ್ಲ, ಈ ತರ ಸಿಂಪಡಣೆ ಮಾಡಿ ಇಂಥ ಪೌಡರ್ ಹಾಕಿ ಅಂತ ಅವರು ನಮಗೆ ಗೈಡೆನ್ಸ್ ಕೊಡ್ತಾರೆ. ಆ ಪ್ರಕಾರವಾಗಿ ನಾವು ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಈಗ ಹಲಸಂದೆ ಕಾಳಾಗಿರಬಹುದು, ಈಗ ಅದ್ರ ಜೊತೆ ಮೆಕ್ಕೆಜೋಳ ಕೂಡ ಜೋಳ ಅದನ್ನು ಲೈನ್ ಆಗಿ ಅದನ್ನು 1 ಅಡಿಯಿಂದ 2 ಅಡಿವರೆಗೂ ಅಂತರ ಬದಾಗೆ ಅದನ್ನೇ ಸಪ್ರೇಟ್ ಆಗಿ 1 ಎಕರೆ ಆಗಲಿ 2 ಎಕರೆ ಆಗಲಿ ಇದು ಹಾಕೊಂಡು ಅದನ್ನು ಈ ರೀತಿ ಯಾವ ರೀತಿ ಈ ಕಾಳು ಎಲ್ಲ ಹೆಂಗೆ ಬೇಸಾಯ ಮಾಡ್ತೀವೋ ಅದರಂತೆಯೇ ಅದು ಬೇಸಾಯಕ್ಕೆ ಮಾಡಿಕೊಂಡು ಅದಕ್ಕೆ ಅದನ್ನು ಕೈಲಿ ಹಾಕ್ಬೇಕು. ಅದನ್ನ ಭೂಮಿ ಹದ ಮಾಡೋದಿಲ್ಲ, ಭೂಮಿ ಹದ ಮಾಡೋದು ಮಾಮೂಲಿ ಇಲ್ಲ, ಎಲ್ಲ ಒಂದೇ ರೀತಿನೇ. ಮಾಮೂಲಿ ರಾಗಿಗೆ ಯಾವ ರೀತಿ ಮಾಡಿರ್ತೀವಿ ಪ್ರತಿಯೊಂದು ಬೆಳೆಗೂ ಆ ರೀತಿನೇ ಹಸನಾಗಿ ಮಾಡಿಕೊಂಡು ಒಂದು ಲೆವೆಲ್ ಆಗಿ ಅಲಬೆ ಅಂತ ಹೊಡಿತೀವಿ. ಒಂದು ಲೆವೆಲ್ ಬರೋಕ್ಕೆ ಹೊಡೆದಾಗ ತಿರ್ಗಾ ಗೆರೆ ಹೊಡಿತೀವಿ ರೀ. ಎಷ್ಟು ಅಡಿಗೆ 2 ಅಡಿ 2.5 ಅಡಿ 2.5 ಅಡಿಗೆ ಪಟ ಹೊಡಿತೀವಿ, ಗೆರೆ ಹೊಡಿತೀವಿ ನೇಗ್ಲೇನೆ ಹೊಡೆದು ಅದೇನು ಮಾಡ್ತೀವಿ, ಆಳುಗಳು ಕೊಟ್ಟು ಕೈಲಿ ಅಲ್ಲೊಂದು ಅರ್ಧ ಅಡಿಗೆ ಒಂದು ಬಿಡ್ತವ್ರೆ ಹಾಕ್ಕೊಂಡು ಹೋಗಿ ಅದಾದ್ಮೇಲೆ ತಿರ್ಗಾ ಮತ್ತು ಪಟ ಹೊಡ್ಕೊಂಡು ಆ ಬೇಸಾಯ ಮಾಡಿಕೊಂಡು ಅದನ್ನ ಕಳೆ ಗಿಳೆ ಎಲ್ಲ ಆಳುಗಳ ಕೈಗಿಲಿ ಕೀಳಿಸ್ಕೊಂಡು ಇಷ್ಟು ಬಂದ್ಮೇಲೆ ಅದ ಕುಂಟೆ ಹೊಡೆಯೋಕ್ಕಾಗಲ್ರ, ಅದು ಪೈರು ದಪ್ಪ ಆಯ್ತದೆ. ಈ ದನಗಳು ಹೋದ್ರೆ ಏನಾಗುತ್ತೆ ಅಂದರೆ ಅಲ್ಲಿ ಕಟ್ಟಾಗ್ಬಿಡ್ತವೆ, ಸಸಿಗಳು ಕಟ್ಟಾಗ್ತವೆ. ಅದರಿಂದ ಏನು ಮಾಡ್ತೇವೆ, ಕಳೆಗಳ ಕೈಲಿ ಸಪ್ರೇಟ್ ಕೈಲಿ ತೆಗಿಸ್ತೀವಿ. ತೆಗಿಸಾದ್ಮೇಲೆ ಬಿಟ್ಬಿಟ್ಟು ಅದಕ್ಕೆ ಏನು ಈಗ ಮಿರರ್ ಗೊಬ್ಬರ ಆಗೋದೇ ಇಲ್ಲ. ರಾಗಿಗೆ ನಾವು ಹಾಕ್ತಾ ಇಲ್ಲ, ಇದಕ್ಕೆ 1 ಟೈಮು 2 ಟೈಮು ಮಿರರ್ ಗೊಬ್ಬರ ಹಾಕ್ಲೇಬೇಕು. ಹಾಕ್ತಾ ಇದ್ರೆ ಈಗ ಭೂಮಿಲಿ ಸತ್ವಾಂಶ ಏನಿಲ್ಲ, ಎಲ್ಲ ಹಾಳಾಗೋಗಿದೆ, ಎಲ್ಲ ತಿನ್ಕೊಂಡ್ಬಿಟ್ಟಿದೆ ಈಗ ಕೆಮಿಕಲ್ಲು. ಈಗ ಹಂಗಾಗಿದ್ದಾಗ ಅದಕ್ಕೆ ಈ ಯಾವುದಾದ್ರು DAP ಇದನ್ನು ಯಾವುದಾದ್ರೂ ಸ್ವಲ್ಪ ಅಪ್ಪರ ಹಾಕೋದು ಬೇಕಾಗಿಲ್ಲ, ಸ್ವಲ್ಪ ಹಾಕ್ಕೊಂಡು ಅದನ್ನು ಕವರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಮಾತೆ ಬರುತ್ತೆ, 3-4 ತಿಂಗಳಿಗೆ ಮಾತೆ ಬರ್ತವೆ, 4ನೇ ತಿಂಗಳಿಗೆ ದಪ್ಪ ಆಗುತ್ತದೆ ಆ ಮುಸುಕು. ಆಮೇಲೆ ಅದನ್ನು ಬಲ್ತಾದ್ಮೇಲೆ ಬಿಡಿಸೋದು, ಬಿಡಿಸ್ಬಿಟ್ಟು ಅದನ್ನೆಲ್ಲ ಅವರೆಲ್ಲ ತೆಗೆದ್ಬಿಟ್ಟು ಈಗ ಮಿಷಿನ್ ಕೊಡೋರು ಮಿಷಿನ್ ಕೊಡ್ತಾರೆ, ಅದು ಕಾಳು ಆಗುತ್ತೆ. ಆ ಕಾಳು ಬರುತ್ತೆ. ಇಲ್ಲ ನಮ್ಮೆಲ್ಲ ಸ್ವಲ್ಪ ಹಾಕಿದ್ದೀವಿ, ಒಂದು 5 kg ಬೀಜ ಹಾಕಿದ್ದೀವಿ, 10 kg ಬೀಜ ಹಾಕಿದ್ದೀವಿ ಅಂದರೆ ಆಳುಗಳು ಕೊಟ್ಟು ಬಿಡಿಸ್ಕೋತೀವಿ. ನೀವು ಯಾವ ರೀತಿ ಅದನ್ನು ಮಾಡ್ತಾ ಇದ್ದೀರಾ? ನಾವು ಈ ರೀತಿ ಅಂದರೆ ನಾವು ಆಳು ಕೊಟ್ಟು ಬಿಡಿಸ್ಕೋತಿದ್ದೀರಾ. ಅದ್ರ ಮುಂದಿನ ಹಂತ ಅದನ್ನು ಯಾವ ರೀತಿ ಅಂದರೆ ಮಾರಾಟಕ್ಕೆ ಹಾಕೋಬಹುದು, ಹೇಗೆ ನೇರವಾಗಿ ಅದು ಮಾರಾಟಕ್ಕೆ ಹಾಕೋಬಹುದು. ನಮಗೇನು ಊಟಕ್ಕೇನು ಯೂಸ್ ಆಗಲ್ಲ, ನಮಗೆ ಹಸುಗಳಿಗೆ ಮೇವಿಗೆ ಈ ಯಾವುದು ಇದ್ರ ಹಸುಗಳಿವೆ ಈಗ ಹಾಲು ಕೊಡ್ತಾವಲ್ಲ, ಸೀಮೆ ಹಸುಗಳು, ಇಲಾಖೆ ಹಸುಗಳು, ಈಗ ಆ ಹಸುಗಳಿಗೆ ಮಿಷಿನ್ ಅಲ್ಲಿ ಒಡಿಸ್ಬಿಡೋದು.
ಅದು ಮಿಷಿನಲ್ಲಿ ಹೊಡೆಸ್ಬಿಟ್ಟು ನೀರುಳ್ಳಿ ಕುನಿ ಹಾಕಿ ಹ್ಮ್ ಅದು ಈ ಹುರುಳಿ ಸೊಪ್ಪ ಇದೆಯಲ್ಲ ಹಾ ಅದು ರಾಗಿ ಹಾ ಈ ಅಕ್ಕಿ ಹ್ಮ್ ಈಗ ನಾವು ಭತ್ತ ಮಿಲ್ಗೆ ಹಾಕ್ತೀವಿ ಆ ನುಚ್ಚು ಬರುತ್ತೆ, ಹೌದು ಹೌದು ಆ ನುಚ್ಚು ಬಂದಾಗ ಅದನ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾ. ನಾವು ಒಂದು ಅರ್ಧ ಕ್ವಿಂಟಾಲು 1 ಕ್ವಿಂಟಾಲ್ ಅಷ್ಟು ಸಪ್ರೇಟ್ ಮಾಡ್ಕೊಂಡು ಮಾಡ್ಕೊಂಡು ಅದು ಸಾಯಂಕಾಲದಷ್ಟು ಒಂದಿಷ್ಟು ಫುಡ್ ಕೊಟ್ಟಂಗೆ ಹ್ಮ್ ಅದು ಕೊಟ್ಕೊಂಡು ಬರ್ತಾ ಇರ್ತೀವಮ್ಮ. ಓಕೆ, ಅದಕ್ಕೆ ಯೂಸ್ ಮಾಡ್ಕೋಬೋದು. ಅವಾಗ ನಮಗೇನೋ ಸ್ವಲ್ಪ ಕಾಸಿಗೆ ತೊಂದರೆ ಆಯಿತು, ಹ್ಮ್ ಅವಾಗ ಮಾರ್ಕೆಟ್ಗೆ ಹ್ಮ್ 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 ಈ ರೀತಿ ಜೀವನಕ್ಕೆ ಉಪಯೋಗಕ್ಕೆ ಆಧಾರ ಆಗುತ್ತೆ ಅಂದ್ಬಿಟ್ಟು ನಾವು ಅಷ್ಟು ಮಾಡ್ಕೊಂಡು ಬರ್ತಾ ಇರ್ತೀವಿ. ಓಕೆ. ಈಗ ಈ ಎಲ್ಲ ಬೆಳೆಗಳ ಜೊತೆ ನೀವು ಮಾವು ಆಗಿರಬಹುದು ಅಥವಾ ಬಾಳೆ, ಅಡಿಕೆ, ತೆಂಗು ಇದನ್ನ ಬೆಳಿತಿದ್ದೀರಿ ಅಂತ ಹೇಳಿದ್ರಿ. ಇದೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಿದ್ದೀರಾ ನೀವು? ನಿರ್ವಹಣೆ ಅಂದ್ರೆ ನಾವು ಮಾಡಿದ ಕಸುಬೆ ಅದಲ್ರ, ನಾವು ಮಾಡಬೇಕಾಗಿರೋದು ವ್ಯವಸಾಯನೇ ವ್ಯವಸಾಯ. ಹೌದು, ವ್ಯವಸಾಯ ಅಂದರೆ ಗಾದಿ ಇದೆ, ಮನೆ ಮಕ್ಕಳೆಲ್ಲ ಸಹಾಯ ಅಂತ. ವ್ಯವಸಾಯ ಮನೆ ಮಕ್ಕಳೆಲ್ಲ ದುಡಿದ್ರೇನೆ ವ್ಯವಸಾಯ. ಹೌದು. ಈಗಿನ ಕಾಲದಲ್ಲಿ ಕೂಲಿಗಳು ಜಾಸ್ತಿ, ಆಳುಗಳಿಲ್ಲ, ಹ್ಮ್ ಎಲ್ಲ ಬಂದು ಸಿಟಿ ಬಿದ್ದುಬಿಟ್ಟವ್ರೆ. ಹೌದು. ಈಗ ವ್ಯವಸಾಯ ಮಾಡದಿದ್ರೆ ಊಟಕ್ಕೆ ಇದಿಲ್ಲ, ಹೌದು. ತರಕಾರಿ ಬೆಳಿಬೇಕು. ಇವೆಲ್ಲ ಮಾಡ್ಕೊಂಡು ಇವಾಗ ಜೀವನೋಪಯೋಗ ಮಾಡಲೇಬೇಕಮ್ಮ, ಮಾಡದೇ ವಿಧಿನೇ ಇಲ್ಲ. ಹೌದು. ಅದರಲ್ಲಿ ಆದಾಯ ಬರಲಿ ನಷ್ಟ ಬರಲಿ, ವ್ಯವಸಾಯನೇ ಮಾಡಬೇಕು. ಹೌದು. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಒಂದು ಮಾತು ಹೇಳಿದೆ. ಆ ಕಡಿಮೆ ಆಗೋಕ್ಕೆ ಏನು ಉದ್ದೇಶ ಅಮ್ಮ ಅಂದರೆ, ಈಗಿನ ಒಂದು ಎಲ್ಲ ಕಾರ್ಮಿಕರೂ ಸಕಾಲಕ್ಕೆ ಸಿಗಲ್ಲ. ಸಕಾಲಕ್ಕೆ ಸಿಗ್ತಾ ಇದ್ದಾಗ ಈಗ ನೋಡಿ ರಾಗಿ ಬೆಳೆ ನಮ್ಗೇನಾಯ್ತು ಹೋದ ಸರಿ, ಉದಾಹರಣೆ ಹೇಳ್ತೀನಿ ನಿಮಗೆ. ಆಳುಗಳು ಸಿಕ್ಕಲಿಲ್ಲ, ಕಟಾವು ಬಂದ್ಬಿಡ್ತು, ಮಳೆ ಬೇರೆ ಹಿಡ್ಕೊಂತು. ಮಳೆ ಹಿಡ್ಕೊಂಡಾಗ ಏನಾಗ್ಬಿಡ್ತು, ಆಗಲಿಲ್ಲ, ಆಳುಗಳು ಬರಲಿಲ್ಲ. ಎಲ್ಲ ಟೈಮಲ್ಲಿ ಆ ಟೈಮಲ್ಲಿ ಎಲ್ಲರಿಗೂ ಬಂದಿರ್ತದೆ, ಎಲ್ಲಾರ್ದು ಆ ಟೈಮಲ್ಲಿ ಕಟಾವ್ಗೆ. ಅವ್ರವರು ಏನಂದರೆ 4 ಜನ ನಾವು ಹೋಗೋದು, 4 ಜನ ಅವ್ರಿಗೆ ನಾವು ಹೋಗೋದು, ನಮಗೆ ಅವ್ರು ಹೋಗೋದು, ಈ ರೀತಿ ಮುಯ್ಯಿ ಹಾಳು ಮಾಡ್ಕೊಂಡು ಕಟಾವು ಮಾಡಿಸ್ಕೊತೀವಿ. ಈ ಸರಿ ಏನಾಯಿತು, ಈಗ ಇದರಿಂದ ಮಿಷಿನ್ಗಳು ತರಿಸಿದ್ರು, ಕಟ್ ಮಾಡೋ ಮಿಷಿನ್ಗಳು. ಈ ಸರಿ ಮಿಷಿನಲ್ಲಿ ಕಟ್ ಮಾಡಿಸ್ತು, ಸ್ವಲ್ಪ ವೇಸ್ಟ್ ಆಯ್ತು ನೋಡಿ. ಈ ಥರ ಆಗಿದೆ. ಈಗ ಕೃಷಿ ನೀವು ಹೇಳಿದ್ರಿ ಒಂದು ಪ್ರಶ್ನೆ, ಈ ಕೃಷಿ ಈಗ ಕಡಿಮೆ ಆಯ್ತಾ ಇದೆ ಯಾಕೆ ಅಂತ ಒಂದು ಉದ್ದೇಶ ಹೇಳಿದ್ರೆ, ಈ ಇದೊಂದು ಕಷ್ಟಕ್ಕೆ ಒಂದು ಈಗ ನಾವು ಹಾಕಿರ್ತಕ್ಕಂಥ ಬೆಳೆ ಮಾರ್ಕೆಟಲ್ಲಿ ನಮಗೆ ತಕ್ಕಾದಂಥ ಬೆಲೆ ಸಿಗ್ತಾ ಇಲ್ಲ, ಜಾಸ್ತಿ ಬೆಲೆ ಕಡಿಮೆ. ಈಗ ನೋಡಿ ಉದಾಹರಣೆ, ಈಗ ಮಾರ್ಚ್ ಇದ್ರೊಳಗಿನ ಗಾಳಿ ಬತ್ತು, ಗೊನೆ ಬಂದಿತ್ತು. ಈಗ 1,000 ಗಿಡ ಬಾಳೆ ಇತ್ತು, ಈಗ ಗಾಳಿ ಬಂದು ಎಲ್ಲ ಮುರಿದಾಗ್ತು. ನಂದನ್ನೇ ಹೇಳ್ತೀನಿ, ಈಗ ನಾನು ಅಲ್ಲಿ 20,000 25,000 ಖರ್ಚು ಮಾಡಿದ್ದೀನಿ. ಈಗ ಅದು ವೇಸ್ಟ್ ಆಯಿತು. ಈಗ ಅದಕ್ಕೇನು ಮಾಡ್ತಾರೆ ರೈತರು, ಎಲ್ಲ ಮಾಡಿ ಸಾಕಾಗಿ ಸಾಲ ಬತ್ಕೊಂಡ್ರೂ ಈ ವ್ಯವಸಾಯ ಸಾಕಪ್ಪ ಅನ್ನೋ ಒಂದು ಮಟ್ಟಕ್ಕೆ ಬಂದ್ಬಿಟ್ಟೈತ್ರಿ. ಈಗ ಆ ಕೃಷಿ ಈ ಸ್ಥಿತಿಗೆ ಬರಬೇಕಾದ್ರೆ ಇದೇ ಕಾರಣ ಅಮ್ಮ. ಅಂದರೆ ಈಗ ಈ ಕೆಲವೊಂದು ಈ ಕೃಷಿ ಅಂತ ಬಂದಾಗ ಕೆಲವೊಂದು ಸರ್ಕಾರದಿಂದ ಕೂಡ ಸಹಾಯ ಸೌಲಭ್ಯಗಳು ಇರುತ್ತೆ, ಐತೆ. ಅದನ್ನೆಲ್ಲ ಯಾವ ರೀತಿ ಅಂದರೆ ಈ ಥರದ ಸಂದರ್ಭಗಳಲ್ಲೆಲ್ಲ ಬಳಕೆ ಆಗಲ್ವಾ? ಅದು ಯಾವ ರೀತಿ ಏನು ಮಾಡ್ತಾರೆ, ಸಹಾಯ ಮಾಡ್ತಾರೆ. ಈಗ ಏನು ಹೇಳಿದ್ದಾರೆ ಅಂದರೆ, ದೇಶದ ರೈತ ಬೆನ್ನೆಲುಬು ಅಂತ ಒಂದು ಹೇಳಿದ್ರು ಅಷ್ಟೇ ಪುಸ್ತಕದಲ್ಲಿ. ಅದು ನಮಗೆ ಬೆಳೆಗೆ ಈಗ ಬರ್ತದೆ, ಈಗ ಗೊಬ್ಬರ ಕೊಡ್ತಾರೆ, ಇದಾವುದು ಕಾಂಪ್ಲೆಕ್ಸ್ ಗೊಬ್ಬರ ಕೊಡ್ತಾರೆ 2 ಚೀಲನ ಒಬ್ಬ ರೈತನಿಗೆ. ಅದು ಲಾಸ್ಟಲ್ಲಿ ಬರುತ್ತೆ, ಬಿತ್ತನೆ ಎಲ್ಲ ಆಗೋಗಿರುತ್ತೆ. ಆ ಟೈಮ್ಗೆ ಈಗ ನೆಕ್ಸ್ಟ್ ತಿಂಗಳಿಂದ ನಾವು ಕಮೆನ್ಸ್ ಮಾಡಬೇಕು ಬಿತ್ತನೆಯ. ಈಗಾಗಲೇ ರಾಗಿ ಇನ್ಲ್ಯಾಂಡ್ ಹಾಕಿದ್ದೀವಿ, ಇಲ್ಲ ಬಂದಿಲ್ಲ, ಆ ಥರ ಇದು ಮಾಡ್ತಾರೆ. ನಮಗೆ ಸವಲತ್ತು ಬರೋದು ಗೌರ್ಮೆಂಟಿಂದ ಬರ್ತಕ್ಕಂಥ ಸವಲತ್ತು ನಮಗೆ ಸಕಾಲಕ್ಕೆ ಸಹಕರಿಸಲ್ಲ, ಆ ಸಂದರ್ಭಕ್ಕೆ ಸಿಗಲ್ಲ, ಸಿಗಲ್ಲ. ಅದೊಂದು ಇಂಪಾರ್ಟೆಂಟು ವಿಷಯ. ಈ ಥರ ಆಗಿದೆ. ಈಗ ನೀವು ಬಾಳೆ ಬಗ್ಗೆ ಮಾತಾಡ್ತಾ ಇದ್ರಿ, ಅದರದ್ದು ಅಂದ್ರೆ ಈಗ ರಾಗಿಯನ್ನ ಹೇಳ್ತಾ ಅಂತರಗಳ ಬಗ್ಗೆ ಹೇಳ್ತಿದ್ರಿ, ಹುರುಳಿ ಬಗ್ಗೆ ಆಗಿರಬಹುದು. ಈ ಬಾಳೆಯನ್ನ ಯಾವ ತರ ನೀವು ಬೆಳೆಸ್ತೀರಾ ಸರ್? ಬಾಳೆ ಅಂದ್ರೆ JCP ಡ್ರೈನ್ ತೆಗಿಸ್ಬಿಡ್ತೀವಮ್ಮ. ಡ್ರೈನ್ ಎಷ್ಟು ಅಡಿಗೆ 1 2 ಅಡಿ 1.5 ಅಡಿ 1.25 ಅಡಿ 2 ಅಡಿ ಒಳಗೆ ತೆಗಿಸೋದು. ಎಷ್ಟು 10 ಅಡಿ 10 ಅಡಿ ಅಂತರದಲ್ಲಿ ಇಲ್ಲಿ ಮಧ್ಯ ಒಂದೊಂದು 10 ಅಡಿಗೆ 10 ಅಡಿಗೆ ಬಾಳೆ ಹಾಕೊಂಡು ಹೋಗ್ತೀವಿ. 10 ಅಡಿ 10 ಅಡಿ ಫಸ್ಟ್ ಏನು ಮಾಡಿರ್ತೀವಿ, ಅದನ್ನೆಲ್ಲ ಹಸ ಮಾಡಿಕೊಂಡು JCP ಡ್ರೈನ್ ತೆಗಿಸಿ ಆ ಅಟ್ಟಿ ಗೊಬ್ಬರ ಹದ ಮಾಡ್ಕೊಂಡಿರ್ತೀವಲ್ಲ,
ಬಾಳೆಗೆ ಮಿರರ್ ಯೋಗ್ಯತೆ ಅಲ್ಲ. ಹಟ್ಟಿ ಗೊಬ್ಬರ ಇಲ್ಲಿ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಎಲ್ಲ ಒಳಗಡೆ ಹಾಕಿಸ್ಬಿಡ್ತೀವಿ, ತಲೆ ಮೇಲೆ ಒರೆಸಿ ಆಳುಗಳ ಕೈಲಿ ಎಲ್ಲ ಹಾಕ್ಸಿ ಅದನ್ನೆಲ್ಲ ಒಂದು ಮಟ್ಟ ಮಾಡಿ ಬಿಟ್ಕೊಂಡಿರ್ತೀವಿ ರೀ. ಬಿಟ್ಕೊಂಡಿದ್ದಾಗ ಎಷ್ಟು ದಿನ ಬಿಡ್ತೀರಾ? ಒಂದು 15-20 ದಿವಸ ಬಿಟ್ಕೊಂಡಿರ್ತೀವಿ. ಯಾಕೆ ಅಂದ್ರೆ ಈ ಭೂಮಿಗೂ ಈ ಹಾಕಿರ್ತಕ್ಕಂಥ ಮಣ್ಣಿಗೂ ಇದಾಗಬೇಕು, ಹೊಂದಾಣಿಕೆ ಆಗಿ ಅದ್ರದ್ದು ಸಾರಾಂಶ ಇಟ್ಕೊಂಡಿರ್ಬೇಕು. ಆಗ ಈ ಗೆಡ್ಡೆಗಳನ್ನ ಇಲ್ಲ ಸಸಿಗಳನ್ನ ಹಾಕಿದಾಗ ಅದು ಪಟ್ಟಂತ ಬೇರ್ ಕೊಡೋಕ್ಕೆ ಅವಕಾಶ ಆಗುತ್ತೆ. ಅಂದ್ರೆ ಅದು ಮಣ್ಣು ಆ ಸತ್ವವನ್ನ ಹೀರ್ಕೊಂಡು ಅದು ಬೇಗ ಫಲವತ್ತತೆ ಕೊಟ್ಟು ಬೇರ್ ಕೊಡೋಕ್ಕೆ ಚಾನ್ಸಸ್ ಆಗಿ ಬೇಗ ಸುರುಳಿ ಬರ್ತವೆ ಅನ್ನೋ ಒಂದು ಉದ್ದೇಶ. ಅಷ್ಟು ಇಂಪಾರ್ಟೆಂಟು. ಅದು ಮಾಡ್ಕೊಂಡು ಮಧ್ಯ ಏನು ಮಾಡ್ತೀವಿ ನಾವು, ಸ್ವಲ್ಪ ಬಟ್ಟ ಇದ್ದಂಥದ್ದು ಅವರೇ ಬಾಳೆ ದಿಂಡಿ ಇರ್ತದಲ್ಲ, ಹತ್ತಡಿಯಿಂದ ಆ ದಿಂಡಿನ ಮೇಲೆ ಸ್ವಲ್ಪ ಅವರೇ ಒಂದು ಲೈನ್ ಬಿಟ್ಟು ಇನ್ನೊಂದು ಲೈನ್ಗೆ ಅಲಸಂಡಿಯೋ ಈ ಥರ ಅಂತರ್ ಬೇಸಾಯ ಅವೆಲ್ಲ ಇವು 6 ತಿಂಗಳು ವರ್ಷ 9 ತಿಂಗಳಿಗೆ ಬರ್ತಕ್ಕಂಥ ಬೆಳೆಗಳು. ಆ ಮಧ್ಯೆ ಹೆಂಗಿದ್ರು ಬೇಸಾಯ ಆಗೇ ಆಗ್ತದೆ, ನೀರು ಬಿಟ್ಟೇ ಬಿಡ್ತೀವಿ. ಅದ್ರ ಮಧ್ಯೆ ಹಾಕೊಂಡು ಇದು ಮಾಡ್ತೀವಿ. ಆಮೇಲೆ ಮರಗೆಣಸಿನ ಕಡ್ಡಿ, ಗೆಣಸು ಅದನ್ನ ಹಾಕೊಂಡು ಮಧ್ಯ ವೇಸ್ಟ್ ಆಗಿರ್ತದೆ ಜಾಗ ಅಂದ್ಬಿಟ್ಟು ಆ ಮರಗೆಣಸಿನ ಕಡ್ಡಿ ಒಂದು 4 ಲೈನಲ್ಲಿ ಅದು ಒಂದು 4 ಲೈನ್ಗೆ ಇದು ಮಿಶ್ರಣ ಬೆಳೆ ಅಂದ್ಬಿಟ್ಟು ಇದು ಮಾಡ್ಕೊಂಡು ಆ ಥರ ವ್ಯವಸಾಯ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ.